ಮಂಡ್ಯದ ಕರ್ನಾಟಕ ಸಂಘದಿಂದ ಶ್ರೀಮತಿ ತಾಯಮ್ಮ ಹನಕೆರೆ ಕೆ ಬೋರಯ್ಯ ಸಮಾಜಮುಖಿ ಪುರಸ್ಕಾರ ಕಾರ್ಯಕ್ರಮವನ್ನು ಮೇ 4ರಂದು ಸಂಜೆ 5 ಗಂಟೆಗೆ ಮಂಡ್ಯ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಸಂಘದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶ್ರೀಮತಿ ತಾಯಮ್ಮ ಹನಕೆರೆ ಕೆ ಬೋರಯ್ಯ ಹೆಸರಿನಲ್ಲಿ ಕೊಡಮಾಡುವ ಮೊದಲ ವರ್ಷದ ಸಮಾಜಮುಖಿ ಪುರಸ್ಕಾರಕ್ಕೆ ಕಣ್ವ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷ ವೈದ್ಯ ಡಾಕ್ಟರ್ ಎಚ್.ಎಂ. ವೆಂಕಟಪ್ಪ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದರು. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸುವರು. ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಖಾತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರಶಸ್ತಿ ಪ್ರದಾನ ಮಾಡುವರು. ಮಾಜಿ ಶಾಸಕ ಹಾಗೂ ಕರ್ನಾಟಕ ಸಂಘದ ಪ್ರಧಾನ ಪೋಷಕ ಎಂ. ಶ್ರೀನಿವಾಸ್ ಅಧ್ಯಕ್ಷತೆ ವಹಿಸುವರು. ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವ ಸಿ.ಎಸ್. ಪುಟ್ಟರಾಜು, ವಿಧಾನ ಪರಿಷತ್ ಮಾಜಿ ಸದಸ್ಯ, ಸಂಘದ ಪ್ರಧಾನ ಪೋಷಕ ಬಿ. ರಾಮಕೃಷ್ಣ, ಮನ್ಮೂಲ್ ಮಾಜಿ ಅಧ್ಯಕ್ಷ, ಹಾಲಿ ನಿರ್ದೇಶಕ ಬಿ.ಆರ್. ರಾಮಚಂದ್ರ ಭಾಗವಹಿಸುವರು. ವಿಧಾನ ಪರಿಷತ್ ಮಾಜಿ ಸದಸ್ಯ, ಸಂಘದ ಪ್ರಧಾನ ಪೋಷಕ ಕೆ.ಟಿ. ಶ್ರೀಕಂಠೇಗೌಡ ಅಭಿನಂದನಾ ನುಡಿಗಳಾಡುವರು. ಜೆಡಿಎಸ್ ಮುಖಂಡ ಹಾಗೂ ಕರ್ನಾಟಕ ಸಂಘದ ನಿರ್ದೇಶಕ ಎಚ್.ಬಿ. ನಾಗಪ್ಪ ಹನಕೆರೆ ಗೌರವ ಉಪಸ್ಥಿತಿ ವಹಿಸುವರು ಎಂದು ವಿವರಿಸಿದರು. ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರಶಸ್ತಿಗಳನ್ನು ಕೊಟ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷ ಮತ್ತೆ 2 ಪ್ರಶಸ್ತಿಗಳು ಸೇರ್ಪಡೆಗೊಳ್ತಾ ಇದ್ದಾವೆ. ಅದರಲ್ಲಿ 4ನೇ ತಾರೀಕು ಶ್ರೀಮತಿ ತಾಯಮ್ಮ ಹನಕೆರೆ ಕೆ ಬೋರಯ್ಯ ಅನ್ನುವವರ ಹೆಸರಿನಲ್ಲಿ ಸಮಾಜ ಪುರಸ್ಕಾರ ಅನ್ನುವ ಒಂದು ಪ್ರಶಸ್ತಿಯನ್ನು ಮೊದಲನೇ ವರ್ಷ ಪ್ರದಾನ ಮಾಡ್ತಾ ಇದ್ದೇವೆ. ಈ ಸಮಾಜಮುಖಿ ಪುರಸ್ಕಾರಕ್ಕೆ ಪಾತ್ರರಾಗಿರ್ತಕ್ಕಂಥವರು ತಮಗೆಲ್ಲ ಗೊತ್ತಿರುವ ಹಾಗೆ ಬೆಂಗಳೂರಿನ ಕಣ್ವ ಡಯಾಗ್ನೋಸ್ಟಿಕ್ ಸೆಂಟರ್ನ ಡಾಕ್ಟರ್ ಎಚ್.ಎಂ. ವೆಂಕಟಪ್ಪನವರು. ಅವರು ಡಯಾಗ್ನೋಸ್ಟಿಕ್ ಸೆಂಟರ್ ತೆಗೆದಿದ್ದಾರೆ ಎನ್ನುವ ಕಾರಣಕ್ಕಾಗಿ ನಾವು ಅವ್ರನ್ನ ಪರಿಗಣಿಸ್ತಾ ಇಲ್ಲ. ಅವರು ತಮ್ಮ ಹುಟ್ಟೂರು ಹೊಂಗನೂರು, ಚನ್ನಪಟ್ಟಣ ತಾಲೂಕಿನ ಹೊಂಗನೂರಿನಲ್ಲಿ ತಾವು ಓದಿದ ಶಾಲೆ ಇತ್ತಲ್ಲ, ಸರ್ಕಾರಿ ಶಾಲೆ, ಅದನ್ನು ತುಂಬ ಒಂದು 16 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಅದನ್ನು ಹೈಟೆಕ್ ಸರ್ಕಾರಿ ಶಾಲೆಯನ್ನಾಗಿ ಮಾಡಿ ಅಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಅಲ್ಲಿ ಸ್ಮಾರ್ಟ್ ಕ್ಲಾಸಸ್ ಇದೆ, ಸ್ಪೋರ್ಟ್ಸ್ ಟೀಚರ್ಸ್ನ ನೇಮಕ ಮಾಡಿದ್ದಾರೆ, ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅಲ್ಲಿ ಪುದುವಟ್ಟಾಗಿ ಕೆಲವನ್ನು ಇಟ್ಟು, ಹಣವನ್ನು ಪುದುವಟ್ಟಾಗಿಟ್ಟು ಅದರಿಂದ ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಭಾಳ ದೊಡ್ಡ ಕೊಡುಗೆಯನ್ನು ಅವ್ರು ಕೊಟ್ಟಿರ್ತಕ್ಕಂಥದ್ದು ನಮಗೆ ಹೆಮ್ಮೆ ಉಂಟು ಮಾಡಿರ್ತಕ್ಕಂಥ ವಿಷಯ. ಅದರ ಜೊತೆಗೆ ಅವರು ನಮ್ಮ ಮಂಡ್ಯದಲ್ಲಿ ಇದ್ದರು ಅನ್ನುವಂಥದ್ದು 1970ರ ದಶಕದಲ್ಲಿ 80ರ ದಶಕದಲ್ಲಿ ಮಂಡ್ಯದ ನಮ್ಮ ಆಸ್ಪತ್ರೆಯಲ್ಲಿ ಅವರು ಫಿಸಿಷಿಯನ್ನಾಗಿ ಕೆಲಸ ಮಾಡ್ತಾಯಿದ್ರು. ಅವ್ರು ಫಿಸಿಷಿಯನ್ನಾಗಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ರೈತಾಪಿ ಕುಟುಂಬದಿಂದ ಬಂದಿದ್ದಂಥ ಅವರು ಈ ಮಂಡ್ಯದ ಸುತ್ತಮುತ್ತಲಿನ ಅನೇಕ ರೈತಾಪಿ ಕುಟುಂಬದವರಿಗೆ ಒಂದು ರೀತಿಯ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ರೀತಿಯಲ್ಲಿ ನಡೆದುಕೊಂಡು ಅವರಿಗೆಲ್ಲ ಉಚಿತವಾಗಿ ಅವರು ಮನೆಯಲ್ಲಾಗಲಿ ಆಸ್ಪತ್ರೆಯಲ್ಲಾಗಲಿ ಭಾಳ ಉಚಿತವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದದ್ದನ್ನು ನಾನು ಕಂಡಿದ್ದೇನೆ, ಕಣ್ಣಾರೆ ನೋಡಿದ್ದೇನೆ. ನಾನು ಅವರ ಒಂದು ವೈದ್ಯಕೀಯ ವ್ಯವಸ್ಥೆಯಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ. ಅಂಥವ್ರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಮತ್ತು ಈ ಯಾರ ಹೆಸರಿನಲ್ಲಿ ಅಂದರೆ ಶ್ರೀಮತಿ ತಾಯಮ್ಮ ಹನಕೆರೆ ಬೋರಯ್ಯ ಇವರು ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಎಂ. ಶ್ರೀನಿವಾಸ್ ಅವರ ಭಾವ ಮತ್ತು ಮಾವ ಎರಡೂ ಕೂಡ ಅಷ್ಟೇ. ಅಕ್ಕನ ಗಂಡನೂ ಹೌದು, ಅವರ ಅಳಿಯನೂ ಕೂಡ ಹೌದು, ಅವರ ಹೆಣ್ಣು ಕೊಟ್ಟ ಮಾವನೂ ಕೂಡ ಅವರು. ಈ ಬೋರಯ್ಯನವರು ನೀವು ಒಂದು ಕಾಲಕ್ಕೆ ಶಂಕರಗೌಡರ ಕಾಲದ ರಾಜಕಾರಣಿ ಇವರು. ಶಂಕರಗೌಡರು ಕಾಲದಲ್ಲಿ 1970-80ರ ದಶಕದಲ್ಲಿ ನಾನು ನೋಡ್ತಾ ಇದ್ದಂಥ ಆ ಭಾಗದ ಹನಕೆರೆ ಮಾದಪ್ಪನವ್ರು ಇರ್ಬೋದು, ನಮ್ಮ ಈ ಬೋರಯ್ಯನವರು ಇರ್ಬೋದು, ಜಿ.ಕೆ. ಕೆಂಪೇಗೌಡರು ಇರ್ಬೋದು, ಅವರು ಒಂದು 3-4 ಜನ ಆ ಭಾಗದಲ್ಲಿ ಕಚ್ಚಿಗೆರೆ, ಹನಕೆರೆ ಮುಂತಾದ ಭಾಗಗಳಲ್ಲಿ ಆವತ್ತಿನ ಕಾಲಕ್ಕೆ ಅವರು ದೊಡ್ಡ ಲೀಡರ್ಸ್. ಅವ್ರಿಗೆ ಹೇಳ್ಬಿಟ್ರೆ ಆ ಭಾಗದ ಜನಕ್ಕೆಲ್ಲ ಹೇಳಿದಾಗ ಆಗ್ತಾಯಿತ್ತು ಅಂತ, ಆ ರೀತಿಯ ಒಂದು ವಾತಾವರಣ ಇತ್ತು ರಾಜಕಾರಣದಲ್ಲಿ. ಒಂದೊಂದು ಭಾಗದಲ್ಲಿ ಕೆಲವರು ಮುಖ್ಯವಾಗಿರ್ತಕ್ಕಂಥವ್ರು ಇದ್ದರು, ಅವ್ರನ್ನ ಕರೆಸಿ ನಮಗೆ ಒಟ್ಟು ಕೊಡಿ ಅಂತ ಅವಲಂಬಿಸ್ತಾಯಿದ್ರು. ಎಲ್ಲ ಪಕ್ಷದಲ್ಲೂ ಕೂಡ ಆ ರೀತಿಯಾದಂಥ ವ್ಯವಸ್ಥೆ ಇತ್ತು. ಆದ್ದರಿಂದ ಅಲ್ಲೇನು ಭ್ರಷ್ಟತೆ ಕಡಿಮೆ ಇತ್ತು. ಈಗ ಮನೆಗೊಬ್ಬರು ಲೀಡರ್ಗಳು ಕೂಡ ಉಟ್ಕೊಂಡಿದ್ದಾರೆ. ಈಗ ಆ ವ್ಯವಸ್ಥೆಯೆಲ್ಲ ಬದಲಾವಣೆಯಾಗಿದೆ. ಆದರೆ ಅವತ್ತು ಇವರೆಲ್ಲ ಬೋರಯ್ಯನವರು ಇಂತಹ ಅನೇಕ ಜನ ಶಂಕರಗೌಡರಿಗೆ ಹೆಗಲೆಣೆಯಾಗಿ ನಿಂತ್ಕೊಳ್ಳದೆ ಹೋಗಿದರೆ ಅವರು ಈ ಸಮಾಜದ ಅನೇಕ ರಚನಾತ್ಮಕ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅನ್ನೋ ಅಂಶ. ಹಾಗೆ ಅಲ್ಲಿಯ ರೈತ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡೋದರಲ್ಲಿ
ಇವರು ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದರು. ಪ್ರಾರಂಭಕ್ಕೆ ಇವರೇ ಅಧ್ಯಕ್ಷರಾಗಿದ್ದರು ಅನ್ನುವಂಥ ವಿಚಾರ ತಡವಾಗಿ ಬೆಳಕಿಗೆ ಬಂದಿದೆ. ಇವರೇ ಅಧ್ಯಕ್ಷರಾಗಿದ್ದರು, ದೊಡ್ಡ ಜಮೀನ್ದಾರರು ಕೂಡ ಹೌದು. ಅನೇಕ ಸಮಾಜ ಹಿತವಾದಂಥ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಬೋರಯ್ಯನವರ ಹೆಸರಿನಲ್ಲಿ ಅವರ ಮಗ. ಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ಚಂದ್ರಗಾಲು ಲೋಕೇಶ್, ಖಜಾಂಚಿ ಮಂಜುಳಾ ಉದಯಶಂಕರ್, ನಿರ್ದೇಶಕರಾದ HB ನಾಗಪ್ಪ ಹನಕೆರೆ, AJ ವತ್ಸಲ ಇದ್ದರು. ಶಿಕ್ಷಕ ವೃತ್ತಿಯು ಅತ್ಯಂತ ಪವಿತ್ರವಾದುದು. ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುವ ಮೂಲಕ ಸಮಾಜದ ಭವಿಷ್ಯವನ್ನು ರೂಪಿಸುವ ಶಿಕ್ಷಕರಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರಬೇಕು ಎಂದು ವಿಧಾನ ಪರಿಷತ್ ಸದಸ್ಯರಾದ ಕೆ ವಿವೇಕಾನಂದ ತಿಳಿಸಿದರು. ಚಿಕ್ಕತಮ್ಮಯ್ಯ ಕೆ ರವರ ಅಭಿನಂದನಾ ಸಮಿತಿ, ಮಂಡ್ಯ ಸರ್ಕಾರಿ ಪ್ರೌಢಶಾಲೆ ಇಂಡುವಾಳು, ದಕ್ಷಿಣ ವಲಯ ಮಂಡ್ಯ ತಾಲೂಕು ಇವರ ಸಹಯೋಗದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರಾಗಿ ಅವಿರತ 36 ವರ್ಷಗಳ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದಿದ್ದ ಹಿಂದಿ ಭಾಷಾ ಶಿಕ್ಷಕರಾದ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಾದ ಚಿಕ್ಕತಿಮ್ಮಯ್ಯ ಕೆ ಅವರಿಗೆ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಗುರುವಾರ ಹಮ್ಮಿಕೊಳ್ಳಲಾಗಿದ್ದ ಅಭಿನಂದನಾ ಸಮಾರಂಭ ಮತ್ತು ವಯೋನಿವೃತ್ತಿ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಚಿಕ್ಕತಮ್ಮಯ್ಯ ಅವರು 36 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತರಾಗುತ್ತಿರುವುದು ಹೆಮ್ಮೆಯ ವಿಷಯ. ಭಗವಂತ ಅವರಿಗೆ ನಿವೃತ್ತ ಜೀವನದಲ್ಲಿ ಉತ್ತಮ ಆರೋಗ್ಯ ಮತ್ತು ಆಯುಷ್ಯವನ್ನು ನೀಡಲಿ ಎಂದು ಹಾರೈಸಿದರು. ನಮ್ಮ ಚಿಕ್ಕತಿಮ್ಮಯ್ಯವರು 36 ವರ್ಷ ಸರ್ವಿಸ್ ಮಾಡಿ ಅವರು ನಿವೃತ್ತಿ ಹೊಂದ್ತಾ ಇರೋದು ದೇವರು ಭಗವಂತ ಅವ್ರಿಗೆ ನಿವೃತ್ತಿ ಜೀವನದಲ್ಲಿ ಆರೋಗ್ಯ ಕೊಡಲಿ, ಇನ್ನೂ ಆಯುಸ್ ಕೊಡಲಿ. ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ವಿದ್ಯಾದಾನ ಮಾಡೋರೆ. ದಾನಕ್ಕೆಲ್ಲ ವಿದ್ಯಾದಾನ ಭಾರಿ ಅಮೂಲ್ಯ. ಇವತ್ತು ಈ ದೇಶದಲ್ಲಿ ಏನ್ ಬೇಕಾದ್ರೂ ಗೆಲ್ಬೋದು ವಿದ್ಯೆ ಒಂದಿದ್ರೆ. ವಿದ್ಯಾ ಮೋಸ್ಟ್ ಇಂಪಾರ್ಟೆಂಟು. ವಿದ್ಯೆ ಕಲಿಸಿದ ಗುರುಗಳಿಗೆ ನಾವು ಅವ್ರಿಗೆ ಕೈ ಜೋಡಿಸಿ ನಾವು ಅವ್ರಿಗೆ ಕೈ ಮುಗಿದು ನಾವು ಅವ್ರಿಗೆ ಮನವಿ ಮಾಡೋದು ಏನಂದ್ರೆ, ಸಾವಿರಾರು ಜನಕ್ಕೆ ವಿದ್ಯಾದಾನ ಮಾಡಿ ಪಾಪ ಇವತ್ತು ಏನಾಗಿದೆ, ಸರ್ಕಾರದ ಲೆವೆಲ್ ಅಲ್ಲಿ ಯಾವುದೇ ಬೇಸಿಗೆ ರಜಕ್ಕೆ ಅವ್ರಿಗೆ ರಜಾ ಕೊಡ್ತಾ ಇಲ್ಲ. ಯಾವ ರಜಾ ಇಲ್ಲ, ಬೇಸಿಗೆ ರಜಾ ಇಲ್ಲ, ದಸರಾ ರಜಾ ಇಲ್ಲ. ಯಾವ ರಜದಲ್ಲೂ ಅವ್ರಿಗೆ ಕೆಲಸ ಮಾಡಿ ಅಂತ ತುಂಬಾ ಒತ್ತಡ ಕೊಡ್ತಾ ಇದ್ದಾರೆ. ಇವತ್ತು ಜಾತಿ ಗಣತಿ ಆಗ್ಬೋದು, ಸೆನ್ಸಸ್ ಆಗ್ಬೋದು, ಮತ್ತೆ ಯಾವುದೇ ಮೋಟಿವೇಶನ್ ಮಾಡಕ್ಕೂ ಶಿಕ್ಷಕರನ್ನ ಇವತ್ತು ಬಳಸ್ಕೊತಾ ಇದ್ದಾರೆ. ಶಿಕ್ಷಕರಿಗೆ ಇವತ್ತು ರಜಾ ಅನ್ನೋದು ಅವ್ರಿಗೆ ಎಲ್ಲಿದೆ ಅಂತ ಹುಡ್ಕಂಗಾಗ್ಬಿಟ್ಟಿದೆ. ವ್ಯಾಲ್ಯುವೇಷನ್ ಮಾಡೋದು, 2ನೇ ಎಕ್ಸಾಮ್ ಮಾಡೋದು, 3ನೇ ಎಕ್ಸಾಮ್ ಮಾಡೋದು, ಹಿಂಗೆ ಒಂದಲ್ಲ ಒಂಥರ ಅವ್ರಿಗೆ ಶಿಕ್ಷಕರಿಗೆ ಗೋಳಾಗ್ಬಿಟ್ಟಿದೆ. ನನಗೆ ಶಿಕ್ಷಕರು ಪಾಪ ಸರ್ ನಮ್ಗೆ ಆಗ್ಲೇ 55 ವರ್ಷ ಆಗಿದೆ ಸರ್, 58 ವರ್ಷ ಆಗಿದೆ ಸರ್, ನಾನು ಸೆನ್ಸಸ್ ಮಾಡಕ್ಕೆ ಹೋಗ್ತಾ ಇದೀವಿ ಸರ್, ಲೊಕೇಶನ್ ನಮ್ಮ ಮೊಬೈಲ್ ಆಂಡ್ರಾಯ್ಡ್ ಮೊಬೈಲು ಈ ಲೊಕೇಶನ್ ತೋರಿಸ್ತಾ ಇಲ್ಲ ಸರ್, ಏನ್ ಮಾಡೋದು ಸರ್ ಅಂತ ತುಂಬಾ ಶಿಕ್ಷಕರು ನಮ್ಗೆ ಫೋನ್ ಕಾಲ್ ಮಾಡಿದ್ದಾರೆ. ಇಲ್ಲಿ ನಮ್ಗೆ DC ಅವರು ಮತ್ತೆ CO ಅವರು ಒತ್ತಡ ಆಗ್ತಾ ಇದ್ದಾರೆ. ನೀವು 10 ದಿವಸದೊಳಗೆ ಮುಗಿಸ್ಬೇಕು, 20 ದಿವಸದೊಳಗೆ ಕಂಟಿನ್ಯೂ ಮಾಡ್ಕೊಡ್ಬೇಕು, 20 ದಿವಸದೊಳಗೆಲ್ಲ ಮುಗಿಸ್ಲಿಲ್ಲ ಅಂದ್ರೆ ನನಗೆ ರಾಜ್ಯ ಸರ್ಕಾರದಿಂದ ಜಾಸ್ತಿ ಒತ್ತಡ ಆಗ್ತಾ ಇದೆ ಅಂದ್ಬಿಟ್ಟು ಇವ್ರಿಗೆ ನಮ್ಮ ಶಿಕ್ಷಕರ ಮೇಲೆ ಹೊರೆಯಾಗಿ ಒತ್ತಡ ಆಗ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಚಿಕ್ಕತಮ್ಮಯ್ಯ ಅವರು, ದಕ್ಷಿಣ ಕನ್ನಡದ ನಾವರ ಶಾಲೆಯಲ್ಲಿ ಆರಂಭವಾದ ನನ್ನ ವೃತ್ತಿ ಬದುಕು ಇಂದು ಇಂಡುವಾಳಿನಲ್ಲಿ ಸಾರ್ಥಕತೆ ಪಡೆದಿದೆ. ಚಾಮಲಾಪುರ ಶಾಲೆಯಲ್ಲಿ 11 ವರ್ಷಗಳ ಕಾಲ ಕೇವಲ ಶಿಕ್ಷಕನಾಗಿ ಅಲ್ಲದೆ ಆ ಊರಿನ ಮಗನಂತೆಯೇ ಸೇವೆ ಸಲ್ಲಿಸಿದ್ದು ನನ್ನ ಜೀವನದ ಸ್ಮರಣೀಯ ಹಂತ ಎಂದರು. ಪ್ರಪ್ರಥಮ ಬಾರಿಗೆ ಮಂಗಳೂರು ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆಯ ನಾವರ ಶಾಲೆಗೆ ಶಿಕ್ಷಕರಾಗಿ ಕರ್ತವ್ಯದ ಮೇಲೆ ಹಾಜರಾದೆ. ಅಲ್ಲಿಯ ಒಂದು ವಾತಾವರಣ ಹೇಗಿದೆ ಅಂತಂದ್ರೆ, ಪೋಷಕರು ಶಾಲೆಗೆ ಭೇಟಿ ನೀಡಿ ಮಕ್ಕಳ ವಿಚಾರವನ್ನ ವಿಚಾರಿಸಬೇಕಾದ್ರೆ ಮಕ್ಕಳುಗಳಿಗೆ ಸಿಹಿ ತಿಂಡಿಯನ್ನ ವಿತರಿಸಿ ಆ ನಂತರ ಗುರುಗಳ ಜೊತೆಯಲ್ಲಿ ಬಂದ ವಿಚಾರವನ್ನ ಮಾತನಾಡುವಂತ ಸೌಜನ್ಯ ಆ ಜನಕ್ಕಿತ್ತು. ಅಂತಹ ಒಂದು ಜಾಗದಲ್ಲಿ ನನ್ನ ಒಂದು ಶಿಕ್ಷಕ ವೃತ್ತಿಯನ್ನ ಪ್ರಾರಂಭ ಮಾಡೋದು ಬಹಳ ಸಂತೋಷಮಯವಾದಂತ ಒಂದು ವಿಷಯವಾಗಿದೆ. ಹಾಗೆ ಅಲ್ಲಿಂದ ಬಂದ್ರೆ ಇಲ್ಲಿ ಚಾಮಲಾಪುರ ಶಾಲೆಯಲ್ಲೂ ಕೂಡ 11 ವರ್ಷಗಳ ಕಾಲ ಆ ಶಾಲೆಯ ಶಿಕ್ಷಕ ಅಲ್ಲ, ಊರಿನ ಮಗನಾಗಿ ನಾನು ಅಲ್ಲಿ ಅತ್ಯುತ್ತಮವಾದಂತ ಚಾಮಲಾಪುರ ಶಾಲೆಯಲ್ಲಿ
ಮಂಡ್ಯ ತಾಲೂಕು ಚಾಮರಾಪುರ ಶಾಲೆಯಲ್ಲಿ ಅತ್ಯುತ್ತಮವಾದಂಥ ಸೇವೆಯನ್ನ ಮಾಡಿರುವಂಥದ್ದು ನನಗೆ ಇಂದು ಕೂಡ ಸ್ಮರಣೀಯವಾದಂಥದ್ದು. ಹಾಗೆ ಈ ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆಗೆ 2004ರಲ್ಲಿ ಬಸವರಾಜ್ ಶಾಲೆಗೆ ಪದವೀಧರ ಮುಖ್ಯ ಶಿಕ್ಷಕರಾಗಿ ನಾನು ಕರ್ತವ್ಯದ ಮೇಲೆ ಹಾಜರಾದಾಗ 2015 ಜನವರಿ ಮಾಯಿಯಲ್ಲಿ ನಮ್ಮ ಜಿಲ್ಲೆಗೆ ಬಹಳ ಅತ್ಯುತ್ತಮ ಹೆಸರನ್ನ ಪಡೆದಂತಹ ಗೋಪಾಲಗೌಡರವರು DDPI ಅವರು ನಮ್ಮ ಶಾಲೆಗೆ ಭೇಟಿ ಕೊಟ್ಟು ಆ ಒಂದು ಸಮಯದಲ್ಲಿ ಶಾಲೆಯ ಆಡಳಿತವನ್ನ ಗಮನಿಸಿ ನಿಜಕ್ಕೂ ಇಂಥ ಒಂದು ಶಾಲೆಯಲ್ಲಿ ನೀವು ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇರೋದು ಬಹಳ ಸಂತೋಷಕರವಾದಂಥ ವಿಚಾರ. ಅಂತಹ ಒಂದು ಸುದ್ದಿಯನ್ನ ಹೇಳ್ತಾ ಅವರು ನನಗೆ ಬೆಂತಟ್ಟು ಹೋದ್ರು. ಅದು ಬಹಳ ಖುಷಿಯನ್ನ ಹೆಮ್ಮೆಯನ್ನ ತರುವಂತಹ ವಿಚಾರ. ನಮ್ಮ ಮಂಡ್ಯ ಜಿಲ್ಲೆಗೆ ಅಂತಹ ಗೋಪಾಲ್ ಗೌಡ್ರಂತಹ DDPI ಈ ಹಿಂದೆನೂ ಕೂಡ ಬಂದಿರಲಿಲ್ಲ, ಮುಂದೆನೂ ಬರುವುದಿಲ್ಲ. ಅವ್ರು ನಮ್ಮ ಜಿಲ್ಲೆಗಿದ್ದಂತಹ ಒಂದು ಬಹಳ ಅಪರೂಪದ ಕೊಡುಗೆ. ಜೊತೆಗೆ ನಮಗೆ ರಘುನಂದನ್ ಅನ್ನುವಂತ DDPI ಅವರು ಕೂಡ ಅತ್ಯುತ್ತಮವಾದಂತಹ ಒಂದು ನಮ್ಮ ಸೇವೆಯನ್ನ ಪ್ರಶಂಸಿಸಿ ನಮ್ಮ ಶಾಲೆಗೆ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯದರ್ಶಿಯವರಾದಂತಹ ಯಾಲಕ್ಕಿ ಗೌಡ್ರವರು ಹಾಗೂ ಈ SR ರಘುನಂದನ್ ಸರ್ ಅವರು ಬಹಳ ಜೋಡಿಯಾಗಿ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ರಾಜಾರಾಣಿ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಸೇವೆಯನ್ನ ಮಾಡಿ ನಮಗೆ ಉತ್ತಮವಾದಂತ ಮಾರ್ಗದರ್ಶನವನ್ನ ನೀಡಿದ್ದಾರೆ. ಹಾಗಾಗಿ ಈ ಶಾಲೆಗೆ ಬಂದಾಗ್ಲೂ ಕೂಡ ನನಗೆ ಈ ಇಂಡಿಯಾಲ್ ಶಾಲೆಯಲ್ಲೂ ಕೂಡ ಉತ್ತಮವಾದಂತಹ ಒಂದು ಸೇವೆ ಸಲ್ಲಿಸಿದ್ದೇನೆ. ಮತ್ತೆ ಮಕ್ಕಳಿಗೆ ಹಿಂದಿ ಭಾಷೆಯಲ್ಲಿ ಹಲವಾರು ಮಕ್ಕಳು 100 ಅಂಕಗಳಿಗೆ 100 ಅಂಕವನ್ನ ಗಳಿಸಿದ್ದಾರೆ. ಅಂತ ಒಂದು ವಿಚಾರವನ್ನ ಇಂಥ ವೇದಿಕೆಯಲ್ಲಿ ನಾನು ಹೇಳಿಕೊಳ್ಳಲು ಬಹಳ ಹೆಮ್ಮೆ ಪಡ್ತೇನೆ. ಈ ವರ್ಷನೂ ಕೂಡ 2025-26ನೇ ಸಾಲಿನಲ್ಲಿ ಇಡೀ 6 ವಿಷಯಗಳಲ್ಲಿ ಹಿಂದಿ ವಿಷಯದಲ್ಲಿ ಚೈತ್ರ ಎಂಬ ಒಂದು ವಿದ್ಯಾರ್ಥಿನಿಗೆ 100 ಅಂಕಕ್ಕೆ 100 ಅಂಕಗಳನ್ನ ನಾನು ಪಡೆದುಕೊಂಡಿದ್ದೇನೆ. ಈಗೊಂದು ಸಂದರ್ಭದಲ್ಲಿ ಏನು ಹಿಂದೆಯೂ ಕೂಡ 100ಕ್ಕೆ 100 ಅಂಕಗಳನ್ನ ಪಡೆದು ವೇದಿಕೆಯಲ್ಲಿ ನಾನು ಪ್ರಶಂಸೆಯನ್ನ ಸನ್ಮಾನವನ್ನ ಮಕ್ಕಳಿಗೂ ಕೂಡ ದೊರಕಿಸಿ ನಾನು ಕೂಡ ಪಡೆದುಕೊಂಡಿರುವಂತಹ ಒಂದು ಹೆಮ್ಮೆ ನನಗೆ ಬಹಳ ಇಂದು ಕೂಡ ಖುಷಿ ಕೊಡುವಂತಹ ವಿಚಾರ. ಕಾರ್ಯಕ್ರಮದಲ್ಲಿ SSLC ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ನಂತರ ಮಂಡ್ಯ ತಾಲೂಕು ದಕ್ಷಿಣ ವಲಯದ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶಿವಮಂಗಲ, ಮುಖ್ಯ ಶಿಕ್ಷಕಿ ಡಾಕ್ಟರ್ ಮಂಗಳ, ಸಂಘದ ಕಾರ್ಯದರ್ಶಿ ಶಿವಕುಮಾರ್, ಜೈ ಕರ್ನಾಟಕ ಪರಿಷತ್ ರಾಜ್ಯಾಧ್ಯಕ್ಷರಾದ ನಾರಾಯಣ್, ಶಿಕ್ಷಕ ಸಂಘದ ಅಧ್ಯಕ್ಷ HD ರಮೇಶ್, ಶಿಕ್ಷಕರಾದ ಹುಸ್ಕೂರ್ ಕೃಷ್ಣೇಗೌಡ, ಕೊತ್ತತಿ ರಾಜು, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಚಂದ್ರಲಿಂಗು, ಚಿಕ್ಕತಮ್ಮಯ್ಯ ದಂಪತಿಗಳು ಇದ್ದರು. ಮಂಡ್ಯ ನಗರದಲ್ಲಿರುವ ಜನತಾ ಶಿಕ್ಷಣ ಟ್ರಸ್ಟ್ನ PES ಪದವಿ ಪೂರ್ವ ಕಾಲೇಜಿನ ಕಲಾ ವಿಭಾಗದ HB ತೇಜಸ್ವಿನಿ ಎಂಬ ವಿದ್ಯಾರ್ಥಿಯು ದ್ವಿತೀಯ PUC ಪರೀಕ್ಷೆಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದು ಕೀರ್ತಿ ತಂದಿರುವ ಹಿನ್ನೆಲೆಯಲ್ಲಿ PET ಅಧ್ಯಕ್ಷ KS ವಿಜಯ್ ಆನಂದ್ ಅಭಿನಂದಿಸಿದರು. ಅಭಿನಂದನೆ ಸ್ವೀಕರಿಸಿದ ವಿದ್ಯಾರ್ಥಿನಿ HB ತೇಜಸ್ವಿನಿ ಮಾತನಾಡಿ, PET ಅಧ್ಯಕ್ಷರಾದ ವಿಜಯ್ ಆನಂದ್ ಅವರ ಸಮ್ಮುಖದಲ್ಲಿ ಅಭಿನಂದನೆ ಸ್ವೀಕರಿಸುತ್ತಿರುವುದು ತುಂಬ ಖುಷಿಯಾಗ್ತಾ ಇದೆ. ಈ ಕಾಲೇಜಿನಲ್ಲಿ ಓದುವಾಗ ಉಪನ್ಯಾಸಕರು ಮತ್ತು ಪ್ರಾಂಶುಪಾಲರು ಉತ್ತಮ ರೀತಿಯಲ್ಲಿ ಪಾಠ ಪ್ರವಚನ ಹಾಗೂ ಕೌಶಲ್ಯ ಜ್ಞಾನ ನೀಡಿದ್ದನ್ನು ಸದುಪಯೋಗ ಪಡಿಸಿಕೊಂಡೆ ಎಂದು ಸಂತಸ ವ್ಯಕ್ತಪಡಿಸಿದರು. ಪ್ರಥಮ ಫಲಿತಾಂಶ ಪ್ರಕಟಗೊಂಡಾಗ ಅಂಕಗಳು ಕಡಿಮೆ ಬಂದಿವೆ ಎಂದು ಅನಿಸಿತು. ಆಗ ಉಪನ್ಯಾಸಕರ ಮತ್ತು ಪೋಷಕರ ಮಾರ್ಗದರ್ಶನದಲ್ಲಿ ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿದ ನಂತರ 19 ಅಂಕಗಳು ಹೆಚ್ಚಳವಾಗಿದ್ದು 581 ಅಂಕಗಳನ್ನು ಪಡೆದು ಮಂಡ್ಯ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದು ಉಪನ್ಯಾಸಕರಿಗೆ ಹಾಗೂ ಪೋಷಕರಿಗೆ ಕೀರ್ತಿ ತರುವಲ್ಲಿ ಯಶಸ್ವಿಯಾಗಿದ್ದೇನೆ ಎಂದು ನುಡಿದರು. ಕನ್ನಡ ಮತ್ತು ರಾಜ್ಯಶಾಸ್ತ್ರ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದು ಮುಂದಿನ ಶೈಕ್ಷಣಿಕ ಭವಿಷ್ಯಕ್ಕೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಪರೀಕ್ಷೆ ಎದುರಾದಾಗ ಭಯಪಡದೆ ಶಾಂತಚಿತ್ತ ಮತ್ತು ಏಕಾಗ್ರತೆಯಿಂದ ಪರೀಕ್ಷೆಯನ್ನು ಎದುರಿಸುವ ಮನೋಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ತೇಜಸ್ವಿನಿ ಅಂತ ಹೇಳಿ. ನಾನು PS PU ಕಾಲೇಜ್ ಮಂಡ್ಯದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು. ಸೆಕೆಂಡ್ PUಲಿ ಮಂಡ್ಯ ಡಿಸ್ಟಿಕ್ಗೆ ಫಸ್ಟ್ ಬಂದಿದ್ದೀನಿ. ತುಂಬ ಖುಷಿ ಆಗ್ತಿದೆ.
ನನಗೆ ಈ ಕಾಲೇಜು ತುಂಬ ಚೆನ್ನಾಗಿ ವಿದ್ಯೆಯನ್ನು ಹೇಳ್ಕೊಟ್ಟಿದೆ. ಎಲ್ಲ ಲೆಕ್ಚರರ್ಸ್ ಆಗಿರ್ಬೋದು, ಪ್ರಿನ್ಸಿಪಲ್ ಸರ್ ಆಗಿರ್ಬೋದು, ಸಿಬ್ಬಂದಿ ವರ್ಗದವರು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ಮತ್ತು ನಮಗೇನೇ ಡೌಟ್ಸ್ ಇದ್ರೂ ಮತ್ತೆ ಹೋಗಿ ಕೇಳಿದ್ರೆ ಯಾರೂ ಕೋಪ ಮಾಡ್ಕೊಳ್ಳಲ್ಲ. ಎಲ್ಲರೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಎಲ್ಲ ಲೆಕ್ಚರರ್ಸು ತುಂಬ ಚೆನ್ನಾಗಿ ಪ್ರತಿಕ್ರಿಯಿಸ್ತಾರೆ. ನಮ್ಮ ಜೊತೆ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇವ್ರು ನಮ್ಮಮ್ಮ, ಇವ್ರ ಸಪೋರ್ಟು ತುಂಬಾ ಇತ್ತು ನನಗೆ. ನಾನು ಏನೇ ಇವತ್ತು ಎಕ್ಸಾಮ್ ಬರೆದಿರ್ಬೋದು ಅಥವಾ ಮಾರ್ಕ್ಸ್ ಬಂದಿರ್ಬೋದು, ಎಲ್ಲದಕ್ಕೂ ಇವರೇ ಕಾರಣ. ತುಂಬ ಸಪೋರ್ಟ್ ಮಾಡ್ತಾರೆ. ನಾನು ಏನೇ ಮಾಡ್ತೀನಿ ಅಂದರೂ ಬೇಡ ಅನ್ನಲ್ಲ. ನಾನು ಏನೇ ಕೇಳಿದ್ರು ಕೊಡಿಸ್ತಾರೆ. ನಾನು ಏನು ತೊಗೋತೀನಿ ಅಂದರೂ ಮಾಡಿಸ್ತಾರೆ. ಅದಕ್ಕೋಸ್ಕರ ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಕಾಲೇಜಿಗೆ ಮೊದಲು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಏನೇ ಇಲ್ಲಿ ಬಂದು ನಿಂತಿದ್ರು ಅದಕ್ಕೆಲ್ಲ ಕಾರಣ ಈ ಕಾಲೇಜು, ಪ್ರಿನ್ಸಿಪಲ್ ಸರು, ನನ್ನಮ್ಮ. ಥ್ಯಾಂಕ್ ಯು. ಎಕ್ಸಾಮ್ ಟೈಮ್ ಅಂತ ಬಂದಾಗ ಯಾರೂ ಕೂಡ ಟೆನ್ಷನ್ ಮಾಡ್ಕೋಬೇಡಿ. ನಿಮಗೆ ಎಷ್ಟು ತಲೆಗೆ ಹೋಗುತ್ತೋ ಅಷ್ಟನ್ನೇ ಓದಿ. ತಲೆ ಕೆಡಿಸ್ಕೊಂಡು ನನಗೆ ಇಷ್ಟೇ ನಂಬರ್ ಬೇಕು ಅಂತ ಹೇಳಿ ಓದೋದು ಅವಶ್ಯಕತೆ ಇರಲ್ಲ. ಆಮೇಲೆ ಎಕ್ಸಾಮ್ ಬರೆದಿದ್ದಾದಮೇಲೆ ನನಗಿಷ್ಟೇ ನಂಬರ್ ಬರುತ್ತೆ ಅಂತ ಯಾರೂ ಕೂಡ ಅದನ್ನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಎಕ್ಸಾಮ್ ಬರೆದಿರ್ತೀರಾ, ರಿಸಲ್ಟ್ ಬರೋದು ಬಂದೇ ಬರುತ್ತೆ. ಅದ್ರ ಬಗ್ಗೆ ಟೆನ್ಷನ್ ಬಿಟ್ಬಿಟ್ಟು ನೆಕ್ಸ್ಟ್ ಯಾವ ಎಕ್ಸಾಮ್ ಇರುತ್ತೋ ಅದಕ್ಕೆ ಪ್ರಿಪೇರ್ ಆಗಿ ಎಕ್ಸಾಮ್ನ ಚೆನ್ನಾಗಿ ಮಾಡಿ. ಯಾರೂ ಕೂಡ ಎಕ್ಸಾಮ್ದು ಟೆನ್ಷನ್ನ ತಗೊಳ್ಳೋದಕ್ಕೆ ಹೋಗಬೇಡಿ. ಕಾರ್ಯಕ್ರಮದಲ್ಲಿ PET ಅಧ್ಯಕ್ಷ KS ವಿಜಯ್ ಆನಂದ್, PU ಕಾಲೇಜಿನ ಪ್ರಾಂಶುಪಾಲ ಸಣ್ಣಮೊಗ, ಉಪನ್ಯಾಸಕರು ಹಾಜರಿದ್ದರು. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ ಸಂಬಂಧ ವಿವಾದಾತ್ಮಕ ಹೇಳಿಕೆ ನೀಡಿದ ಚೇತನ್ ಅಹಿಂಸಾ ಬಹಿರಂಗವಾಗಿ ಕನ್ನಡಿಗರ ಕ್ಷಮೆಯಾಚನೆ ಮಾಡಬೇಕು ಎಂದು ಕದಂಬ ಸೈನ್ಯ ಕನ್ನಡ ಸಂಘಟನೆಯ ರಾಜ್ಯಾಧ್ಯಕ್ಷ ಬೇಕ್ರಿ ಕೆ ರಮೇಶ್ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ ಅವರ ಕುಟುಂಬದ ಆಸ್ತಿಯಲ್ಲ, ಅದು ರಾಜ್ಯ ಸರ್ಕಾರ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಕಂಠೀರವ ಸ್ಟುಡಿಯೋಗೆ ಸೇರಿದ ಆಸ್ತಿಯಾಗಿದೆ ಎಂದರು. ಸರ್ಕಾರದಿಂದ ಹಲವು ಧಾರ್ಮಿಕ ಕೇಂದ್ರಗಳಿಗೆ, ವಿದ್ಯಾಸಂಸ್ಥೆಗಳಿಗೆ ಭೂಮಿ ನೀಡಲಾಗಿದೆ. ಅಮೆರಿಕಾದ ಸರ್ವಶ್ರೇಷ್ಠ ಪ್ರಶಸ್ತಿ ಪಡೆದು ಕನ್ನಡಿಗರ ಶಕ್ತಿಯನ್ನು ಇಡೀ ಪ್ರಪಂಚಕ್ಕೆ ಪರಿಚಯಿಸಿದ ಕೀರ್ತಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಲ್ಲುತ್ತದೆ. ಸಾವಿರಾರು ಪ್ರಶಸ್ತಿ ಪಡೆದ ಡಾಕ್ಟರ್ ರಾಜ್ಕುಮಾರ್ ನಿಧನ ಸುದ್ದಿಯಿಂದ ಕರ್ನಾಟಕ ತತ್ತರಿಸಿ ಹೋಗಿತ್ತು ಎಂದು ಹೇಳಿದರು. ಅತ್ಯುನ್ನತ ಸಾಧನೆ ಮಾಡಿದ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಚೇತನ್ ಅಗೌರವ ತೋರಿದ್ದಾರೆ. ಕರ್ನಾಟಕ ವಾಣಿಜ್ಯ ಮಂಡಳಿ ತಕ್ಷಣವೇ ಇವರ ಸದಸ್ಯತ್ವ ರದ್ದು ಮಾಡಬೇಕು. ಉದ್ದೇಶಪೂರ್ವಕವಾಗಿ ಸ್ಮಾರಕ ಸ್ಥಳದ ವಿಚಾರವಾಗಿ ಅಪಸ್ವರ ಎತ್ತಿದ ಅವರ ಹೇಳಿಕೆ ಕನ್ನಡಿಗರಿಗೆ ಮಾಡಿದ ಘನಘೋರ ಅಪಚಾರವಾಗಿದೆ. ಇದು ಗಂಭೀರ ಸ್ವರೂಪ ಪಡೆಯುತ್ತಿದ್ದು ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕದೆಡೆಗೂ ಮುಖ ಮಾಡುತ್ತಿದೆ. ಆದ್ದರಿಂದ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಇವತ್ತು ನಾವು ಇಡೀ ರಾಜ್ಯಾದ್ಯಂತ ಈ ಪತ್ರಿಕಾಗೋಷ್ಠಿ ಕರೆದು ಮುಂದೆ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದಕ್ಕೆ ಚರ್ಚೆ ಮಾಡ್ತಾ ಇದ್ದೀವಿ ಬಂಧುಗಳೇ. ಇವತ್ತು ಮಂಡ್ಯದಲ್ಲಿ ಕರೆದಿದ್ದೀವಿ, ಹಾಸನ, ವಿಜಯಪುರ, ಬಾಗಲಕೋಟೆ ಮತ್ತು ಗದಗನಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ನಡೀತಾ ಇದೆ ಬಂಧುಗಳೇ. ಏನು ನಾವು ಒಂದು ಸಮಸ್ಯೆ ಏನು ಅಂದರೆ ಕನ್ನಡಿಗರ ಭಾವನೆಗಳನ್ನ ಕೆಣಕೋದು ಬೇಡ ಅನ್ನೋದು ಎಲ್ಲರ ಅಭಿಪ್ರಾಯ. ಇದು ಇಲ್ಲಿ ಸಮಸ್ಯೆ ಇರೋದು ಯಾವುದೇ ವೈಯಕ್ತಿಕವಾಗಿ ಯಾರಿಗೂ ಮೇಲೂ ಆರೋಪ ಮಾಡಬಾರ್ದು. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಶಕ್ತಿ ನಿಮಗೆಲ್ಲರಿಗೂ ಗೊತ್ತು, ಇಡೀ ಪ್ರಪಂಚಕ್ಕೆ ಗೊತ್ತು. ಅವ್ರಿಗೆ 2.15 ಎಕರೆ ಜಮೀನು ಕೊಟ್ಟಿರೋದ ಬಗ್ಗೆ ನಮ್ಮ ಸ್ನೇಹಿತರು ಚೇತನ್ ಅವರು ಆರೋಪ ಮಾಡಿದ್ದಾರೆ. ಅದು ತಪ್ಪದು. ಅದನ್ನು ಸಮಸ್ತ ಕನ್ನಡಿಗರ ಆಸ್ತಿ. ಅದು ಬರೀ ರಾಜ್ಕುಮಾರ್ ಕುಟುಂಬದ ಆಸ್ತಿನೇ ಅಲ್ಲ, ಅದು ಕೊಟ್ಟಿರೋದು ರಾಜ್ಯ ಸರ್ಕಾರ. ಅದು ವಾರ್ತಾ ಇಲಾಖೆ ಕಂಠೀರವ ಸ್ಟೇಡಿಯಂಗೆ ಸೇರಿದ್ದದು. ಈಗ ಬಹುತೇಕ ರಾಷ್ಟ್ರಕವಿ ಕುವೆಂಪು ಅವರು ಕೊಟ್ಟಿರೋ ಜಾಗನೂ ಅರಣ್ಯ ಇಲಾಖೆಗೆ ಸೇರಿದ್ದು, ಅವ್ರು ನೋಡ್ಕೊತಾ ಇದ್ದಾರೆ. ಮತ್ತು ಅಲ್ಲಿಂದ ದಾರಾಬೇಂದ್ರ ಸ್ಮಾರಕ ಕೊಟ್ಟಿರುವಂಥ ಜಾಗನೂ ಕನ್ನಡ ಸಂಸ್ಕೃತಿ ಇಲಾಖೆ ಜಾಗ. ಅದು ಇದನ್ನು ರಾಜ್ಕುಮಾರ್ ಫ್ಯಾಮಿಲಿಯವರು ಯಾರೂ ಮಾರುವಂಗಿಲ್ಲ. ಈಗ ಶಿಕ್ಷಣ ಸಂಸ್ಥೆಗೆ 100 ಎಕರೆ 10 ಎಕರೆ ಕೊಟ್ಟಿದ್ದಾರೆ. ಅದು ಸಮಸ್ಯೆಗಳು ಈಗ ಪ್ರಾರಂಭ ಆಗುತ್ತೆ. ಇಲ್ಲಿ ನನಗೆ ಬೇಕು ರಮೇಶ್ ಕಾಲೆ ಅಥವಾ ಕನ್ನಡ ಪರ ಹೋರಾಟಗಾರರಲ್ಲಿ ಬೇರೆಯವ್ರಿಗೆ ಕೊಟ್ಟಿರಲಿಲ್ಲ. ಈಗ ಮೈಸೂರಲ್ಲಿ ವಿಷ್ಣುವರ್ಧನ್ ಕೊಟ್ಟಿದ್ದಾರೆ. ನಾಡಿಗಾಗಿ ದೇಶಕ್ಕಾಗಿ ಸೇವೆ ಮಾಡಿದವ್ರಿಗೆ ಕೊಟ್ಟಿದ್ದಾರೆ. ಈಗ ದೆಹಲಿಯಲ್ಲಿ ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಗೂ ಕೊಟ್ಟಿದ್ದಾರೆ, ನೆಹರುಗೂ ಬೇಜಾನ್ ಜಾಗ ಕೊಟ್ಟಿದ್ದಾರೆ. ಯಾಕೆ ಕೊಡ್ತಾರೆ ಅಂತಂದರೆ ಅದು ಗೌರವ ಸೂಚಕವಾಗಿ ಕೊಡ್ತಾರೆ.
ಅದ್ರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಮಾಡಿರೋದು ನಿಜವಾಗ್ಲೂ ಖಂಡನೀಯ. ದಯಮಾಡಿ ಈ ಕನ್ನಡಿಗರನ್ನ ಕೆಣಕೋ ಬದಲು ಸಂಪೂರ್ಣವಾಗಿ ಬಹಿರಂಗ ಕ್ಷಮೆ ಕೇಳಿ ಇದಕ್ಕೆ ಹಿತಶ್ರೀ ಆಡೋದು ಉತ್ತಮ ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿದೆ ಬಂಧುಗಳೇ. ಹೇಳಿಕೆ ಕೊಟ್ಟಿರೋದು ನಾವು ಚಿಂತನೆ ಮಾಡಬೇಕಷ್ಟೇ, ಯಾರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಏನು ಅಂತ. ಉದಾಹರಣೆಗೆ ಇವಾಗ ಮಂಡ್ಯ ಸ್ಟೇಡಿಯಂ ಪ್ರಾರಂಭದಲ್ಲಿ ಆಗಬೇಕಾದ್ರೆ ರಸಮಂಜರಿ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ. ಗೋಷ್ಠಿಯಲ್ಲಿ ರಾಜ್ಯ ಸಹ ಕಾರ್ಯದರ್ಶಿ ಉಮ್ಮಡಹಳ್ಳಿ ನಾಗೇಶ್, ರಾಜ್ಯ ಸಮಿತಿ ಸದಸ್ಯ ಆರಾಧ್ಯ, ಜಿಲ್ಲಾ ಸಂಚಾಲಕ ಸಲ್ಮಾನ್ ಇದ್ದರು. 2 ಕಾರುಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಕಾರಿನಲ್ಲಿದ್ದ 8 ಮಂದಿ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಮಳವಳ್ಳಿ ತಾಲೂಕಿನ ಮಳವಳ್ಳಿ ಕೊಳ್ಳೇಗಾಲ ಹೆದ್ದಾರಿ ರಸ್ತೆಯ ಹೊಸಳ್ಳಿ ಕ್ರಾಸ್ ಬಳಿಯ ಟೋಲ್ ಪ್ಲಾಜಾ ಸಮೀಪ ಸಂಭವಿಸಿದೆ. ಬಿಳಿಗಿರಿ ರಂಗನಬೆಟ್ಟಕ್ಕೆ I-20 ಕಾರ್ನಲ್ಲಿ ತೆರಳುತ್ತಿದ್ದ ಬೆಂಗಳೂರು RP ಲೇಔಟ್ನ ಆನಂದ್, ರವಿ, ಲತಾ, ಕಿರಣ್, ಪವಿತ್ರ, ಕೀರ್ತಿ ಹಾಗೂ 2 ವರ್ಷದ ಜಾಹ್ನವಿ ಹಾಗೂ ಮಹದೇಶ್ವರ ಬೆಟ್ಟದಿಂದ ಟಾಟಾ ಇಂಡಿಕಾ ಕಾರ್ನಲ್ಲಿ ಬರುತ್ತಿದ್ದ ಬೆಂಗಳೂರು ಕೂಡ್ಲುಗೇಟ್ ವಾಸಿಗಳಾದ ಪುನೀತ್ ಹಾಗೂ ಪಾಪಣ್ಣ ಗಾಯಗೊಂಡಿದ್ದಾರೆ. ಬುಧವಾರ ಸಾಯಂಕಾಲ 5:30 ಸಮಯದಲ್ಲಿ ಹೊಸಳ್ಳಿ ಕ್ರಾಸ್ ಬಳಿ ಹೆದ್ದಾರಿ ಟೋಲ್ ಪ್ಲಾಜಾ ಬಳಿ 2 ಕಾರುಗಳ ಬಳಿ ಮುಖಾಮುಖಿ ಡಿಕ್ಕಿ ಸಂಭವಿಸಿದ್ದು 2 ಕಾರುಗಳು ಛಿದ್ರಗೊಂಡಿರುವುದು ಅಪಘಾತದ ಭೀಕರತೆಗೆ ಸಾಕ್ಷಿಯಾಗಿದೆ. ಅಪಘಾತವಾದ ತಕ್ಷಣ ಟೋಲ್ನಲ್ಲಿದ್ದ ಆಂಬ್ಯುಲೆನ್ಸ್ ಜೊತೆಗೆ 108 ಆಂಬ್ಯುಲೆನ್ಸ್ಗಳ ಮೂಲಕ ಪಟ್ಟಣದ ಆಸ್ಪತ್ರೆಗೆ ಗಾಯಾಳುಗಳನ್ನು ಕರೆತಂದು ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಎಲ್ಲರನ್ನೂ ಮಂಡ್ಯ ಜಿಲ್ಲಾಸ್ಪತ್ರೆಗೆ ಸಾಗಿಸಲಾಗಿದೆ. ಸುದ್ದಿ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿರುವ ಬೆಳಕವಾಡಿ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಮದ್ದೂರು ನಗರದ ಕೆ. ಗುರುಶಾಂತಪ್ಪ ಸಾರ್ವಜನಿಕ ಆಸ್ಪತ್ರೆಯನ್ನು ಅಂದಾಜು 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ಮಾದರಿಯಲ್ಲಿ ಆಧುನೀಕರಣ ಮಾಡಲು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು, ಶೀಘ್ರದಲ್ಲೇ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಲಾಗುವುದು ಎಂದು ಶಾಸಕ KM ಉದಯ್ ಹೇಳಿದರು. ನಗರದ ಗುರುಶಾಂತಪ್ಪ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ 2.25 ಕೋಟಿ ರೂಪಾಯಿಗಳ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿ ಅವರು ಮಾತನಾಡಿದರು. ಸರ್ಕಾರಿ ಆಸ್ಪತ್ರೆಯಲ್ಲಿನ ಅಗತ್ಯ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಔಷಧ ವಿತರಣಾ ಕೊಠಡಿ, ಅಡುಗೆ ಮನೆ, ಲ್ಯಾಂಡ್ರಿ ಕಟ್ಟಡ, ಆವರಣ ಗೋಡೆ ಹಾಗೂ ಹೈಟೆಕ್ ಶವಾಗಾರ ಸೇರಿದಂತೆ ಇತರೆ 2.25 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಎಂದರು. ಇದನ್ನು ಸೇರಿದಂತೆ ಈಗಾಗಲೇ ಸುಮಾರು 4 ರಿಂದ 5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕಾಮಗಾರಿಗಳು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆಯುತ್ತಿದ್ದು, ಮುಂದಿನ ದಿನಗಳಲ್ಲಿ ಅತ್ಯಾಧುನಿಕ ಶಸ್ತ್ರಚಿಕಿತ್ಸಾ ಕೇಂದ್ರ ಸೇರಿದಂತೆ ವೈದ್ಯರು ಹಾಗೂ ದಾದಿಯರ ವಸತಿ ಗೃಹಗಳ ನಿರ್ಮಾಣ ಸೇರಿದಂತೆ ಹಲವಾರು ಉನ್ನತೀಕರಣ ಕಾಮಗಾರಿಗೆ 30 ಕೋಟಿ ರೂಪಾಯಿ ಅನುದಾನ ನೀಡುವಂತೆ ಆರೋಗ್ಯ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಮಗೆ ಇಲ್ಲಿ ಬಾಡಿಗಳನ್ನ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಇಲ್ಲ. ಅಂದರೆ ಇಟ್ಕೋಬೇಕು, ಯಾರಾದರೂ ಲೇಟಾಗಿ ಅಥವಾ ಪೋಸ್ಟ್ಮಾರ್ಟಮ್ ಲೇಟ್ ಆದರೆ ಅಥವಾ ಯಾರಾದರೂ ಈಗ ಹೊರಗಡೆ ಇರ್ತಾರೆ ಅವರೆಲ್ಲ ಬರಲಿಕ್ಕೆ ಇಟ್ಕೊಳ್ಳಿಕ್ಕೆಲ್ಲ ಮಂಡ್ಯಲ್ಲಿ ಇಡುವಂಥ ವ್ಯವಸ್ಥೆ ಇತ್ತು. ಆ ರಿಫ್ರಿಜರೇಟರ್ ವ್ಯವಸ್ಥೆ ಇಲ್ಲೇ ನಾವು ಈಗ ಮಾಡ್ತಾಯಿದ್ದೀವಿ. ಮತ್ತು ಒಂದು ಅಡುಗೆ ಮನೆಯನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡ್ತಾಯಿದ್ವಿ. ಯಾಕೆಂದರೆ ಎಲ್ಲೋ ಮಾಡಿ ಯಾರೋ ತಂದು ಕೊಡೋಕ್ಕಿಂತ ಇಲ್ಲೇ ಏನು ಹಾಸ್ಪಿಟ್ಲು ಮೆನು ಫಿಕ್ಸ್ ಮಾಡ್ತಾರೆ, ಕೆಲವರಿಗೆ ಒಂದು ಸೀಮಿತವಾಗಿ ಕೊಡಬೇಕಾಯ್ತದೆ. ಸೊ ಹಾಗಾಗಿ ಆ ಥರದ್ದು ವ್ಯವಸ್ಥೆ ಮಾಡಲಿಕ್ಕೆ ಇಲ್ಲಿ ಅದೊಂದು ಕಟ್ಟಡ ಮಾಡ್ತಾಯಿದ್ದೀವಿ. ಲಾಂಡ್ರಿ ಕೊಠಡಿ ಮಾಡ್ತಾಯಿದ್ದೀವಿ. ಫಾರ್ಮಸಿನ ಸಪ್ರೇಟು ಕೊಠಡಿ ಮಾಡಿ ಅದನ್ನು ಇಲ್ಲಿಗೆ ಸ್ಥಳಾಂತರ ಮಾಡ್ತಾಯಿದ್ದೀವಿ. ಮತ್ತು ಸಶಸ್ತ್ರ ಚಿಕಿತ್ಸೆಗಳದ್ದು ಎಲ್ಲ ರಿನೋವೇಟ್ ಮಾಡ್ತಾಯಿದ್ದೀವಿ. ಸೊ ಇಷ್ಟೆಲ್ಲ ಕಾಮಗಾರಿ ಜೊತೆಗೆ ಇನ್ನೇನೋ ಸಣ್ಣ ಪುಟ್ಟ ಇದ್ದರೆ ಜನ್ರೇಟ್ರದು ಮತ್ತು ಸಣ್ಣ ಪುಟ್ಟ ಏನೇನು ವ್ಯತ್ಯಾಸಗಳಿವೆ ಅವನ್ನೆಲ್ಲ ಸರಿಪಡಿಸುವಂಥದ್ದು. ಶೌಗಾರದು ರಿನೋವೇಟ್ ಮಾಡಿ ಅದಕ್ಕೆ ರಿಫ್ರಿಜರೇಟರ್ ಅಳವಡಿಸಿಕೊಂಡು ತಾಲೂಕು ಆಸ್ಪತ್ರೆ ಅಭಿವೃದ್ಧಿಗೆ ಒಟ್ಟಾರೆ ಎಷ್ಟು ಹಣ ಈಗ ಒಂದು 4-5 ಕೋಟಿ ಆಗಿದೆ ನಮಗೆ. ಈಗ ಒಂದು 30 ಕೋಟಿಗೆ ನಾವು ಪ್ರಸ್ತಾವನೆ ಕೊಟ್ಟಿದ್ದೀವಿ. ಇದು ಇಕ್ಕಟ್ಟಾಗಿದೆ ಇಲ್ಲಿಗೆಲ್ಲ. ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ, ಹೊಸ ಕಟ್ಟಡ ಮಾಡಿ ಪ್ರತ್ಯೇಕವಾದ ವಿಂಗುಗಳನ್ನ ಮಾಡಬೇಕು ಅಂತ. ಲೇಬರ್ ವಾರ್ಡ್ ಒಂದು ಸಪ್ರೇಟ್ ಮಾಡ್ತೀವಿ. ಸೊ ಈಗ ನಮಗೆ ಡಯಾಲಿಸಿಸ್ಗೆ ಅವ್ರಿಗೆ ಒಂದು ಸಪ್ರೇಟ್ ಮಾಡ್ತೀವಿ. ಸೊ ಇಲ್ಲಿ ಎಲ್ಲ ನಮಗೆ ಆ ಪ್ರದೇಶ ಎಲ್ಲ ಖಾಲಿ ಆದಮೇಲೆ ನಮಗೆ ಇಲ್ಲಿ ಬೇರೆ ಪೇಷಂಟ್ಗಳು ಒತ್ತಡ ಕಮ್ಮಿ ಆಗ್ತದೆ.
ಪ್ರತ್ಯೇಕವಾಗಿ ಎಲ್ಲ ಸಪ್ರೇಟ್ ಪೇಷಂಟ್ಗಳಿಗೆ ಅವ್ರಿಗೆ ಬೇರೆ ಬೇರೆ ವಾರ್ಡ್ಗಳು ಪ್ರತ್ಯೇಕವಾಗಿ ಆಗ್ತದೆ. ಕಟ್ಟಡ ನಿರ್ಮಾಣ ಮತ್ತು ದಾದಿಯರಿಗೆ ಎಮರ್ಜೆನ್ಸಿ ಉಳ್ಕೊಳ್ಳುವಂಥ ಡಾಕ್ಟರ್ಗೆ ಕ್ವಾರ್ಟರ್ಸು ಇವೆಲ್ಲವನ್ನು ಪ್ರಸ್ತಾವನೆಯನ್ನು ನಾವು ಕೊಟ್ಟಿದ್ದೀವಿ. ಬಹುಶಃ ಈ ಉತ್ಸವ ಕಳೆದ ನಂತರ ಅದರಿಂದ ಇದೇ ವೇಳೆ ನಗರಸಭಾ ಮಾಜಿ ಅಧ್ಯಕ್ಷೆ ಕೋಕಿಲಾ ಅರುಣ್, ಮಾಜಿ ಉಪಾಧ್ಯಕ್ಷ ಟಿಆರ್ ಪ್ರಸನ್ನಕುಮಾರ್, ಮಾಜಿ ಸದಸ್ಯರಾದ ಸಚಿನ್, ಸಿದ್ದರಾಜು, ಬಸವರಾಜು, ಮುಖಂಡರಾದ ಮಹಾಲಿಂಗಯ್ಯ, ಗಿರೀಶ್, ಅರೀಫ್, ಪ್ರಕಾಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮಂಡ್ಯ ವಿವಿ ಆವರಣದಲ್ಲಿ ನಡೆಯಬೇಕಿದ್ದ ನವವಸಂತ ಸಾಂಸ್ಕೃತಿಕ ಕಾರ್ಯಕ್ರಮ ಮಂಡ್ಯದಲ್ಲಿ ರಾತ್ರಿ ಬಿರುಗಾಳಿ ಸಹಿತ ಧಾರಾಕಾರ ಮಳೆಯಿಂದಾಗಿ ರದ್ದಾಗಿದೆ. ಇಂದಿನ ಎಲ್ಲ ಕಾರ್ಯಕ್ರಮವನ್ನು ತಾತ್ಕಾಲಿಕ ರದ್ದು ಮಾಡಿ ಮುಂದೂಡಿಕೆಯನ್ನು ಮಾಡಲಾಗಿದೆ. ಹಂಗೆ ಇರಬೇಕು, ಗೊತ್ತಾಯ್ತು ಏನಕ್ಕೆ. ನಾಳೆ ಊಟ ನಿಮಗೂ ಅರೇಂಜ್ ಮಾಡಿದ್ದೀವಿ ಇಲ್ಲೇ. ಎಮ್ ಸಿ ಅವರೇ ಅವ್ರು 16 ಗಂಟೆಗೆ ಬಿಡಕ್ಕೆ ಆಯ್ತು. ವಿಡಿಯೋ ಮಾಡ ಮಂಡ್ಯ ವಿವಿಯ ಪ್ರವೇಶ ದ್ವಾರ ಹಾಗೂ 2 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಭೂಮಿ ಪೂಜೆ ಕಾರ್ಯಕ್ರಮ ಹಾಗೂ ಈ ಕಾರ್ಯಕ್ರಮವನ್ನು ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರಿಂದ ನೆರವೇರಬೇಕಿದ್ದ ಶಂಕುಸ್ಥಾಪನೆ ಮುಂದೂಡಿದೆ. ಅಕಾಲಿಕ ಮಳೆಯಿಂದಾಗಿ ಕಾರ್ಯಕ್ರಮಕ್ಕೆ ಹಾಕಿದ್ದ ಶಾಮಿಯಾನದ ಪೆಂಡಲ್ ಕುಸಿತವಾಗಿದೆ. ಕಾರ್ಯಕ್ರಮ ನಡೆಯಬೇಕಿದ್ದ ವಿವಿ ಕ್ರೀಡಾಂಗಣದಲ್ಲಿ ಒದ್ದೆಯಾಗಿ ನೀರು ನಿಂತಿರೋದಕ್ಕೆ ಕಾರ್ಯಕ್ರಮ ರದ್ದು ಮಾಡಲಾಗಿದೆ. ಕಾರ್ಯಕ್ರಮ ರದ್ದುಗೊಳಿಸಿ ಮುಂದೂಡಿಕೆ ಬಗ್ಗೆ ಶಾಸಕ ಗಣಿಗ ರವಿಕುಮಾರ್ ಅಧಿಕೃತ ಮಾಹಿತಿಯನ್ನು ನೀಡಿದ್ದಾರೆ. ಕಾರ್ಯಕ್ರಮದ ಮುಂದಿನ ದಿನಾಂಕವನ್ನು ಘೋಷಣೆ ಮಾಡುವುದಾಗಿ ಅವರು ಹೇಳಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಮಂಡ್ಯ ಯೂನಿವರ್ಸಿಟಿ ಗ್ರೌಂಡ್ನಲ್ಲಿ ನಡಿಬೇಕಾಗಿದ್ದಂಥ ಯುವ ಸಂಭ್ರಮ ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಗೆ ಹಾಕಿದ್ದ ಪೆಂಡಲ್ ಬಿದ್ದೋಗಿದೆ. ಅದರಿಂದ ಕಾರ್ಯಕ್ರಮವನ್ನು ಇವತ್ತು ರದ್ದು ಮಾಡ್ತಾಯಿದ್ದೀವಿ. ಯಾವಾಗ ಮಾಡ್ತೀವಿ ಅನ್ನೋದನ್ನು ನಾಳೆ ನಿಮಗೆ ಘೋಷಣೆ ಮಾಡ್ತೀವಿ. ನೆಲದಲ್ಲಿ ಕಾಲಿಡೋಕ್ಕಾಗದಷ್ಟು ರಚ್ಚೆ ಇದೆ, ನೀರು ಎಲ್ಲ ಕಡೆ ನಿಂತಿರೋದ್ರಿಂದ ತಾತ್ಕಾಲಿಕವಾಗಿ ಈ ಕಾರ್ಯಕ್ರಮವನ್ನು ರದ್ದು ಮಾಡ್ತಾಯಿದ್ದೀವಿ. ನಾಳೆ ಬೆಳಗ್ಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಬಂದು ಯಾವತ್ತು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಶನಿವಾರ ಮಾಡೋಣ ಅನ್ನೋ ಆಲೋಚನೆಯಲ್ಲಿದ್ದೀವಿ. ಮಳೆ ಏನಾಗುತ್ತೆ ನೋಡೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಇತ್ತೀಚಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಗರ್ಭಪೂರ್ವ ಹಾಗೂ ಪ್ರಸವಪೂರ್ವ ಭ್ರೂಣಲಿಂಗ ಪತ್ತೆ ಪರೀಕ್ಷೆಗಳ ಮೂಲಕ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣಗಳು ಹೆಚ್ಚುತ್ತಿರುವುದು ಗಂಭೀರ ಚರ್ಚೆಗೆ ಗ್ರಾಸವಾಗಿದ್ದು, ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆಯ ಬಗ್ಗೆ ಋಣಾತ್ಮಕ ಅಭಿಪ್ರಾಯ ಮೂಡುತ್ತಿರುವುದು ಕಂಡುಬರುತ್ತಿದೆ. ಈ ಹಿನ್ನೆಲೆಯಲ್ಲಿ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿದ ಪಾಂಡವಪುರ ತಾಲೂಕು ಆಡಳಿತವು ತುರ್ತು ಕ್ರಮಗಳನ್ನು ಕೈಗೊಂಡಿದೆ. ಈ ಸಂಬಂಧ ಪಾಂಡವಪುರ ತಹಶೀಲ್ದಾರ್ ಬಸವರೆಡ್ಡಪ್ಪ ರೋಣದ ಅವರ ನೇತೃತ್ವದಲ್ಲಿ ತಾಲೂಕು ಆಡಳಿತ, ಆರೋಗ್ಯ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳ ತಂಡವು ಪಟ್ಟಣದ ಖಾಸಗಿ ವೈದ್ಯಕೀಯ ಸಂಸ್ಥೆಗಳಿಗೆ, ಆಸ್ಪತ್ರೆಗಳಿಗೆ ಹಾಗೂ ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ದಿಢೀರ್ ಭೇಟಿ ನೀಡಿ ಸಮಗ್ರ ಪರಿಶೀಲನೆ ನಡೆಸಿತು. ಭೇಟಿ ವೇಳೆ ಆಸ್ಪತ್ರೆಗಳ ಸ್ವಚ್ಛತೆ, ಸರ್ಕಾರ ನಿಗದಿಪಡಿಸಿರುವ ದರಪಟ್ಟಿ, ಸೆಂಟರ್ಗಳ ಸೇವಾ ಶುಲ್ಕ ವಿವರಗಳು, ರೋಗಿಗಳ ದಾಖಲಾತಿ ರಿಜಿಸ್ಟರ್ ಹಾಗೂ ಸ್ಕ್ಯಾನಿಂಗ್ ದಾಖಲೆಗಳನ್ನು ಪರಿಶೀಲಿಸಲಾಯಿತು. ಅವನು ಬರೋದು 12 12 ಗಂಟೆ ಮೇಲೆ ಕೇಂದ್ರದಿಂದ ಕಳಿಸ್ಕೊತೀವಿ.
ಇಲ್ಲಾಂದ್ರೆ ಕೆಲವೊಂದು ಟ್ರೈನ್ಗಳು ನಮ್ಮದೇ ಇದನ್ನು ಅಲ್ಲಿಗೆ ಕಳಿಸ್ಬಿಟ್ಟಿರ್ತೀವಿ. ಇದು ಎಲ್ಲ ನೀಟಾಗಿ ಕಲರಿಂಗ್ ಸ್ಕ್ಯಾನ್ ಮಾಡಿ ಕಾಣಲ್ಲ, ನೀಟಾಗಿ ಮಾಡಿಸಿ ಎಲ್ಲ ರೆಡಿ ಮಾಡಿಸಿ ಕಲರಿಂಗ್ ಸ್ಕ್ಯಾನ್ ಮಾಡಿಸಿ ಸರ್ NC ಸ್ಕ್ಯಾನ್ 36 ವೀಕ್ಸ್ ಅಂದಾಗ ಪೋಕ್ಸೋ ಬರುತ್ತೆ ಸರ್. ಇದು 36 ವೀಕ್ಸ್ ಆಗ್ಬಿಟ್ಟಿದೆ, 9 ತಿಂಗಳು ತುಂಬಿಟ್ಟಿದೆ ಸರ್ 18 ಇಯರ್ಸ್ಗೆ. ಮತ್ತು ಅದು ಸರ್ ಇದಕ್ಕೆ ಬಸ್ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ತೀವಿ ಸರ್. ಬಟ್ ಆಧಾರ್ ಕಾರ್ಡ್ ತಗೊಳಕ್ಕೆ ಬರಲ್ಲ ಮೇಡಮ್, ಅದು ನಿಮ್ಗೆ ಗೊತ್ತಿರಬೇಕು, ತಗೊಳಕ್ಕೆ ಬರಲ್ಲ ಈಗ ಇಲ್ಲ ಮೇಡಮ್. ಹೆಣ್ಣು ಭ್ರೂಣ ಹತ್ಯೆ ಪತ್ತೆ ಮತ್ತು ಭ್ರೂಣ ಹತ್ಯೆ ಮಾಡುತ್ತಿರುವುದನ್ನು ಪತ್ತೆ ಹಚ್ಚಿ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು 12/12/2023 ಸುತ್ತೋಲೆ ಹೊರಡಿಸಿದ್ದು. ಅದರಂತೆ ಈ ತಾಲೂಕು ಲೆವೆಲ್ ಕಮಿಟಿಯನ್ನು ಮಾಡಿರ್ತಾರೆ. ಅದರಲ್ಲಿ ತಹಸೀಲ್ದಾರ್ ದಂಡಾಧಿಕಾರಿ ಅಧ್ಯಕ್ಷರಾಗಿದ್ದು, ಸಹ ಅಧ್ಯಕ್ಷರಾಗಿ EO ಇರ್ತಾರೆ, ಶಿಶು ಅಭಿವೃದ್ಧಿ ಅಧಿಕಾರಿ ಇರ್ತಾರೆ, ಸದಸ್ಯರಾಗಿ ಆರಕ್ಷಕ ಉಪನಿರೀಕ್ಷಕರು, ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ, ಹಿಂದೂ ವರ್ಗದ ಕಲ್ಯಾಣಾಧಿಕಾರಿ ಹಾಗೂ ಇವರು ಮೆಂಬರ್ ಆಗಿರ್ತಾರೆ. ತಾಲೂಕು ಆರೋಗ್ಯಾಧಿಕಾರಿಗಳು ಸೆಕ್ರೆಟರಿ ಆಗಿರ್ತಾರೆ. ಈ ಬಗ್ಗೆ ಕ್ರಮವಹಿಸುವ ಬಗ್ಗೆ ಉಪವಿಭಾಗಾಧಿಕಾರಿಗಳು ಕೂಡ ನಿರ್ದೇಶನ ಕೊಟ್ಟಿದ್ದರಿಂದ ನಾವು ಇಂದು ಸಭೆ ನಡೆಸಿ ಟೋಟಲ್ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ 3 ಸ್ಕ್ಯಾನಿಂಗ್ ಸೆಂಟರ್ಗಳಿದ್ದು ಅದರಲ್ಲಿ 2ನೇ ವಿಸಿಟ್ ಮಾಡ್ತಿದ್ವಿ. ಆ 3 ಚೆಕ್ ಮಾಡಿಕೊಂಡು ಈ ಭ್ರೂಣದ ಲಿಂಗ ಪತ್ತೆ ಅಷ್ಟುದ್ದ ಯಾವುದೇ ಕೇಸಸ್ ಕಂಡು ಬರ್ತಾವನ್ನೋದನ್ನು ನಾವು ಪತ್ತೆ ಮಾಡೋದಕ್ಕೆ ತಂಡವನ್ನು ಹೊರಟಿದ್ದೀವಿ. ಇದರಲ್ಲಿ ಮುಖ್ಯ ನಾವು ಪರಿಶೀಲನೆ ಮಾಡ್ತಿರೋದು ಯಾವುದಾದರೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಪೂರ್ಣಿಮಾ ಮಾತನಾಡಿ, ತಾಲೂಕಿನಲ್ಲಿ ಫೋಕ್ಸೋ ಹಾಗೂ ಬಾಲ್ಯ ವಿವಾಹ ಪ್ರಕರಣಗಳು ಕಳೆದ ಕೆಲವು ವರ್ಷಗಳಲ್ಲಿ ಗಣನೀಯವಾಗಿ ಕಡಿಮೆಯಾಗುತ್ತಿರುವುದು ಸಂತೋಷಕರ ಸಂಗತಿಯಾಗಿದೆ ಎಂದರು. ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ CA ಅರವಿಂದ್ ಮಾತನಾಡಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಆಯುಕ್ತರ ನಿಯಮಾನುಸಾರ ತಾಲೂಕಿನ ಎಲ್ಲ ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗಿದೆ ಎಂದರು. ಈ ಕಾರ್ಯಾಚರಣೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಕೋಮಲ, ತಾಲೂಕು ಕಲ್ಯಾಣಾಧಿಕಾರಿ ನಂದನ್ ಕುಮಾರ್, BEO ಶಿವಮ್ಮ, HIO ವಿಜಯಕುಮಾರ್, BBM ಸೌಮ್ಯ ಹಾಗೂ ಪೊಲೀಸ್ ಇಲಾಖೆಯ ಧನಪಾಲ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ರು. ಹೆಣ್ಣು ಭ್ರೂಣ ಹತ್ಯೆಯಂತಹ ಅಮಾನವೀಯ ಕೃತ್ಯಗಳನ್ನು ತಡೆಗಟ್ಟಲು ತಾಲೂಕು ಆಡಳಿತ ಗಂಭೀರ ಕ್ರಮಗಳನ್ನು ಕೈಗೊಂಡಿದ್ದು, ಸಾರ್ವಜನಿಕರು ಸಹ ಕೈಜೋಡಿಸುವ ಮೂಲಕ ಸಮಾಜದಲ್ಲಿ ಜಾಗೃತಿ ಮೂಡಿಸಲು ಮುಂದಾಗಬೇಕಿದೆ ಎಂಬುದು ಅಧಿಕಾರಿಗಳ ಆಶಯವಾಗಿದೆ. ತಾಲೂಕಿನಲ್ಲಿ ಪ್ರತಿ ವರ್ಷ ಪೋಕ್ಸೋ ಪ್ರಕರಣಗಳು ಮತ್ತು ಬಾಲ್ಯ ಪ್ರಕರಣಗಳು ಕಡಿಮೆ ಆಗ್ತಾ ಇದೆ. ಆದರೆ 3-4 ವರ್ಷದ ಅಂಕಿಅಂಶಗಳನ್ನ ನಾವು ನೋಡ್ಕೊಳ್ಳೋದೇ ಆದರೆ ಗಣನೀಯವಾಗಿ ಕಡಿಮೆ ಆಗಿದೆ. ಆದರೆ ಇದು ಸಂಪೂರ್ಣವಾಗಿ ನಿಲ್ಲಬೇಕು. ಈ ವರ್ಷದಲ್ಲಿ ನಮಗೆ ಅಂದರೆ 25-26ರಲ್ಲಿ ನಮಗೆ ಒಂದು 4 ಪೋಕ್ಸೋ ಪ್ರಕರಣಗಳು ನಮ್ಮ ಗಮನಕ್ಕೆ ಬಂದಿವೆ. ಮತ್ತು ಅದರಲ್ಲಿ ಕೂಡ ಅಷ್ಟು 4 ಪ್ರಕರಣಗಳು FIR ದಾಖಲಾಗಿದೆ. ಆದರೆ ಇದು ಸಂಪೂರ್ಣವಾಗಿ ಒಂದು ಕೂಡ ಪ್ರಕರಣಗಳು ಕಂಡು ಬರಬಾರದು ಮತ್ತು ನಮ್ಮ ತಾಲೂಕಿನಲ್ಲಿ ಬಾಲ್ಯ ವಿವಾಹ ಕೂಡ ಆಗಬಾರ್ದು. ಇದರಲ್ಲಿ ನಿಮ್ಮ ಒಂದು ಸಹಕಾರನ ಅವಶ್ಯಕತೆ ಇದೆ ಮತ್ತು ಸಾರ್ವಜನಿಕ ಸಹಕಾರ ಇದೆ. ಮತ್ತು ಇನ್ನು ಮುಂದೆ ಈ ಅಂಕಿಅಂಶಗಳು ಏನು ಗಣನೀಯವಾಗಿ ಕಡಿಮೆ ಆಗಿದೆಯೋ ಇನ್ನು ಮುಂದಿನ ಹಂತಗಳೇ ಸಂಪೂರ್ಣವಾಗಿ ಸಾರ್ವಜನಿಕರಲ್ಲಿ ಮನವಿ ನಾನು ಕೇಳ್ಕೊಳ್ಳೋದಿಷ್ಟೇ. ನಾನು ತಾಲೂಕಿನ ಆರೋಗ್ಯಾಧಿಕಾರಿಯಾಗಿ ಒಂದು ಮನವಿ ಮಾಡ್ತಾಯಿದ್ದೀನಿ ಸಾರ್ವಜನಿಕರಲ್ಲಿ. ಏನಪ್ಪ ಅಂತಂದರೆ ಏನು ಇವತ್ತು ಏನು ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಇದೆಯೋ ಆ ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆ ದಯವಿಟ್ಟು ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಎಲ್ಲೂ ಕೂಡ ಯಾವುದೇ ಥರದ ಅವ್ರ ತಾಯಿಗೂ ಒಂದು ಹೆಣ್ಣು ಮಗು ಕೂಡ ಒಂದು ನಮಗೆ ಮನೆಗೆ ಇವತ್ತು ಬೇಕಾಗಿದೆ. ಸೊ ಯಾವುದೇ ಒಂದು ಮಗು ಕೂಡ ಸಾಯಿಸಲಿಕ್ಕೆ ನಮಗೆ ನಾವು ಅರ್ಹ ಅಲ್ಲ. ಸೊ ಯಾವ ಮಗು ಕೂಡ ನಾವು ಹುಟ್ಟಿದ ಮಗು ಕೂಡ ಯಾವ ಮಗು ಸಾಯಬಾರ್ದು. ದಯವಿಟ್ಟು ಯಾವುದೇ ಮಗುನ ನೀವು ಆ ಥರ ಕೊಲ್ಲಲಿಕ್ಕೆ ಮತ್ತು ಒಂದು ಮನಸ್ಸು ಗಟ್ಟಿ ಮಾಡ್ಕೊಂಡು ಈ ನಿರ್ಧಾರಕ್ಕೆ ಹೋಗಬೇಡಿ. ದಯವಿಟ್ಟು ಈ ಯಾರಪ್ಪ ಅಕ್ಕಪಕ್ಕ ಮಾಹಿತಿ ಇದ್ದರೆ ದಯವಿಟ್ಟು ನಮ್ಮ ಆರೋಗ್ಯ ಇಲಾಖೆಗೆ ತಿಳಿಸಿ. ಅವ್ರಿಗೆ ಸೂಕ್ತ ಬಹುಮಾನ ಕೂಡ ಇರ್ತದೆ. ಮತ್ತು ಅವ್ರು ಯಾರು ಹೇಳ್ತಾರೆ ಅವ್ರನ್ನ ನಾವು ಹೆಸರು ಕೂಡ ನಾವು ಗೌಪ್ಯವಾಗಿರ್ತದೆ. ದಯವಿಟ್ಟು ನಾನು ತಾಲೂಕು ಅಧಿಕಾರಿಯಾಗಿ ನಮ್ಮ ಪಾಂಡವಪುರ ತಾಲೂಕಿನ ಜನತೆಗೆ ಮತ್ತೊಮ್ಮೆ ಮನವಿ ಮಾಡ್ತಾಯಿದ್ದೀನಿ, ಯಾವುದೇ ಥರದ್ದು ಹೆಣ್ಣು ಭ್ರೂಣಹತ್ಯೆ ಮಾಡಬೇಡಿ. ಹೆಣ್ಣು ಭ್ರೂಣಹತ್ಯೆಯಿಂದ ಇದು ಮಹಾ ಅಪರಾಧ, ಮಹಾ ಪಾಪ, ಕಾನೂನಾತ್ಮಕವಾಗಿ ಕೂಡ ಅದು ಶಿಕ್ಷೆಗೆ ಒಳಗಾಗ್ತೀರಿ. ಸೊ ದಯವಿಟ್ಟು ಹೆಣ್ಣು ಒಂದು ಮನೆಯ ಒಂದು ಕಣ್ಣು ಅಂತೇಳಿ ನಾನು ಅದಕ್ಕೆ ಭಾವಿಸೋಕ್ಕೆ ಇಷ್ಟಪಡ್ತೀನಿ.
ಕೃಷ್ಣರಾಜಪೇಟೆ ಪಟ್ಟಣದ ಜಯನಗರ ಬಡಾವಣೆ ನಿವಾಸಿಗಳ ನ್ಯಾಯಬದ್ಧವಾದ ಹೋರಾಟಕ್ಕೆ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತವು ಬೆಂಬಲ ನೀಡಿ ನ್ಯಾಯ ದೊರಕಿಸಿಕೊಡುವ ಕೆಲಸವನ್ನು ಮಾಡಬೇಕು ಎಂದು ಜಯನಗರ ಬಡಾವಣೆ ನಿವಾಸಿಗಳು ಪಟ್ಟಣದಲ್ಲಿ ಬೃಹತ್ ಮೆರವಣಿಗೆ ನಡೆಸಿ ತಾಲೂಕು ಆಡಳಿತ ಕಾರ್ಯಸೌಧದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರರಿಗೆ ಮನವಿ ಪತ್ರವನ್ನು ಅರ್ಪಿಸಿದರು. ಕೃಷ್ಣರಾಜಪೇಟೆ ಪಟ್ಟಣದ ಹೊಸಹೊಳಲು ಗ್ರಾಮದ ಸರ್ವೆ ನಂಬರ್ 141ರಲ್ಲಿ 1 ಎಕರೆ 31 ಗುಂಟೆ ಕುಳುವಾಡಿ ಇನಾಮ್ ಭೂಮಿಯನ್ನು 1967-68ನೇ ಸಾಲಿನಲ್ಲಿ ಆರ್ಥಿಕವಾಗಿ ಹಿಂದುಳಿದಿರುವ ಪರಿಶಿಷ್ಟ ಜಾತಿಯ ಜನರಿಗೆ ನಿವೇಶನಗಳನ್ನು ಕೊಡುವ ಉದ್ದೇಶದಿಂದ ಅಂದಿನ ತಾಲೂಕು ಅಭಿವೃದ್ಧಿ ಮಂಡಳಿಯವರು ಮಂಡ್ಯ ಜಿಲ್ಲಾ ವಿಶೇಷ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಭೂಸ್ವಾಧೀನದ ಪ್ರಸ್ತಾವನೆಯನ್ನು ಸಲ್ಲಿಸಿ 1977ರಲ್ಲಿ ಅವಾರ್ಡ್ ಮಾಡಿ OM ಭೂ ಸ್ವಾಧೀನ ಆದೇಶ ಹೊರಡಿಸಿ ಮೇಲಿನ ಜಮೀನನ್ನು ಸರ್ಕಾರವು ಸ್ವಾಧೀನಕ್ಕೆ ತೆಗೆದುಕೊಂಡು ಕುಳುವಾಡಿ ಗ್ರಾಮಸ್ಥರಿಗೆ ಸರ್ಕಾರವು ಅಂದಿನ ದರದಲ್ಲಿ ಪರಿಹಾರದ ಹಣವನ್ನು ಮೈಸೂರು ಬ್ಯಾಂಕಿನಲ್ಲಿ ತಹಶೀಲ್ದಾರ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಹೆಸರಿನಲ್ಲಿ ಜಂಟಿ ಖಾತೆಯಲ್ಲಿ ಜಮಾ ಮಾಡಿರುತ್ತಾರೆ. ಚುನಾಯಿತ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಹೇಳುವವರು ಕೇಳುವವರು ಯಾರೂ ಇಲ್ಲದಂತಾಗಿದ್ದು ತಾಲೂಕಿನ ಜನತೆ ತಬ್ಬಲಿಗಳಂತಾಗಿದ್ದು ಅನಾಥವಾಗಿದ್ದಾರೆ. ಭ್ರಷ್ಟ ನೌಕರರು ತಮ್ಮ ಕಾರ್ಯವೈಖರಿಯನ್ನು ಬದಲಾವಣೆ ಮಾಡಿಕೊಂಡು ಜನರ ಪರವಾಗಿ ಕಾನೂನುಬದ್ಧವಾಗಿ ಕೆಲಸ ಮಾಡದಿದ್ದರೆ ಅವರಿಗೆ ಬುದ್ಧಿ ಕಲಿಸಿ ಛೀಮಾರಿ ಹಾಕುವ ಕೆಲಸವನ್ನು ರೈತ ಸಂಘವೇ ಮಾಡಬೇಕಾಗುತ್ತದೆ ಎಂದು ರಾಜೇಗೌಡ ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ದಲಿತ ಮುಖಂಡ ಬಸ್ತಿ ರಂಗಪ್ಪ, ಚಲುವಯ್ಯ, ಅಂಚನಹಳ್ಳಿ ಸುಬ್ಬಣ್ಣ, ಬಂಡಿಹೊಳೆ ರಮೇಶ್, ಚಂದ್ರಕಲಾ ಕೃಷ್ಣಮೂರ್ತಿ, ಪ್ರೇಮಮ್ಮ, ಸೋಮಣ್ಣ ಸೇರಿದಂತೆ ನೂರಾರು ಜನರು ಜಯನಗರ ಬಡಾವಣೆ ನಿವಾಸಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಪುರಸಭೆ ಕಾರ್ಯಾಲಯ ಹಾಗೂ ತಾಲೂಕು ಸರ್ವೇಯರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮದ್ದೂರು ಶಾಸಕ ಕದಲೂರು ಉದಯರವರು ಕಬಡ್ಡಿ ಆಟವನ್ನು ಆಡಿದರು. ಅಂಕಣಕ್ಕಿಳಿದು ಕಬಡ್ಡಿ ಆಡಿ ಕಬಡ್ಡಿ ಕ್ರೀಡಾಕೂಟಕ್ಕೆ ಚಾಲನೆಯನ್ನು ನೀಡಿದರು. ಮದ್ದೂರಿನಲ್ಲಿ ಮದ್ದೂರಮ್ಮನ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆಯುತ್ತಿರುವ ಕಬಡ್ಡಿ ಹಾಗೂ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಮದ್ದೂರು ಶಾಸಕರಾದ ಕದಲೂರು ಉದಯರವರು ಅಂಕಣಕ್ಕಿಳಿದು ಕಬಡ್ಡಿ ಆಡಿದರು. ಮದ್ದೂರು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ತಾಲೂಕು ಮಟ್ಟದ ಕಬಡ್ಡಿ ಹಾಗೂ ವಾಲಿಬಾಲ್ ಕ್ರೀಡಾಕೂಟವನ್ನು ಶಾಸಕರು ಉದ್ಘಾಟಿಸಿದರು. ಕಬಡ್ಡಿ ಆಟಗಾರರನ್ನು ಪರಿಚಯ ಮಾಡಿಕೊಂಡು ಖುದ್ದು ರೈಡ್ ಮಾಡಿ ಕ್ರೀಡಾಕೂಟಕ್ಕೆ ಶಾಸಕರು ಚಾಲನೆಯನ್ನು ನೀಡಿದರು. ಯಾರು ಕೂಡ ಎದೆಗುಂದಬೇಡಿ, ಪ್ರಯತ್ನವನ್ನು ಮುಂದುವರಿಸಿ. ಇವತ್ತಿಲ್ಲ ನಾಳೆ ಗೆಲುವು ನಿಮ್ಮದೇ ಆಗಿರ್ತದೆ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಎಲ್ಲರೂ ಕೂಡ ಎಲ್ಲೂ ಕೂಡ ಗೊಂದಲವನ್ನು ಮಾಡ್ಕೋಬಾರ್ದು. ಯಾರು ಏನು ತೀರ್ಪು ಕೊಡ್ತಾರೆ ಆ ತೀರ್ಪಿಗೆ ಬದ್ಧವಾಗಿರಬೇಕು, ಮತ್ತೆ ಯಾವುದೇ ಗೊಂದಲವನ್ನು ಮಾಡ್ಕೊಳ್ಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲ ಕ್ರೀಡಾಪಟುಗಳಿಗೆ ಶುಭವನ್ನು ಕೋರ್ತಾ ಈ ಒಂದು ಟೂರ್ ಇದು ಬಾಂಧವ್ಯಗಳ ಬೆಸುಗೆ,